ಇವತ್ತು ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು, ಜಗತ್ತಿನ 93 ರಾಷ್ಟ್ರಗಳು ಸಹ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಯಾಕೆ ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸ್ತುತ ಆಗ್ತಾ ಇದ್ದಾರೆ? ಅಲ್ಲಿರ್ತಕ್ಕಂತಹ ವಿಶೇಷ ಗುಣವಾದರೂ ಏನು? ಇವೆಲ್ಲ ನೀವು ಚಿಂತನೆ ಮಾಡಬೇಕಂತ ಕಾಲಘಟ್ಟ ಇದು. ನಾವು ನೋಡ್ತಾ ಇದ್ದೀವಿ, ಇವತ್ತು ಯುದ್ಧದ ಸಂದರ್ಭ ಇದೆ, ಜಗತ್ತಿನಲ್ಲಿ ಅನೇಕ ಸಾಮಾಜಿಕ ಸಮಸ್ಯೆಗಳು ನಮ್ಮ ನಡುವೆ ಇದೆ. ಜಗತ್ತು ಡಿಜಿಟಲ್ ಯುಗಕ್ಕೆ ನಾವು ಹೋಗ್ತಾ ಇದ್ದೀವಿ ಒಂದು ಕಡೆ, ಮತ್ತೊಂದು ಕಡೆ ವಿನಾಶದ ಅಂಚನ್ನ ತಲುಪ್ತಾ ಇದ್ದೀವಿ ಅನ್ನೋ ಆತಂಕಗಳ ನಮ್ಮ ನಡುವೆ ಇದೆ. ಈ ಪ್ರಶ್ನೆಗಳಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ವಿದ್ವಂತರಾಗಿ ತಮ್ಮ ಪ್ರತಿಭಾನ್ವಿತೆವೆಲ್ಲವನ್ನು ಈ ಸಮಾಜಕ್ಕೆ ದಾರಿ ಎರೆದದ್ದನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು 32 ಡಿಗ್ರಿಗಳನ್ನು ಪಡ್ಕೊಂಡು ಸುಮಾರು 64 ವಿಷಯಗಳಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ಇಡೀ ಜಗತ್ತಿಗೆ ಜ್ಞಾನವಂತರಾದಂಥದ್ದು ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕೊಲಂಬಿಯಾ ಯೂನಿವರ್ಸಿಟಿ ಅವರ ವ್ಯಕ್ತಿತ್ವವನ್ನು ಗುರುತಿಸಿಕೊಟ್ಟದಂಥದ್ದನ್ನು ನಾವು ನೋಡಿದ್ದೀವಿ. ಈ ಜಗತ್ತು ಇಷ್ಟು ಅಂಬೇಡ್ಕರ್ ಅವ್ರನ್ನ ಯಾಕೆ ರಿಸೀವ್ ಮಾಡ್ಕೋತಾ ಇದೆ? ಮೊನ್ನೆ ಕೊಲಂಬಿಯಾ ಯೂನಿವರ್ಸಿಟಿಯ SAAP ಅಂತಕ್ಕಂಥ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ತೀರ್ಮಾನ ತಗೊಂಡಿದೆ. ಮತ್ತೊಂದು ಕಡೆ ಅಮೆರಿಕ ದೇಶ ಸುಮಾರು 50 ರಾಜ್ಯಗಳು ಸಹ ಅಂಬೇಡ್ಕರ್ ಅವರನ್ನು ಸಮಾನತೆಯ ದಿನವಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದೆ. ಮತ್ತೊಂದು ಕಡೆ ಭಾರತ ದೇಶ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಅಂತ ಹೇಳಿ ಗೌರವಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಹಾ ಮಾನವತಾವಾದಿ, ಸೋಷಿಯಲ್ ರಿಫಾರ್ಮರ್, ಮಹಾಚೇತನ, ಜ್ಞಾನಸೂರ್ಯ, ಸಮಾಜದ ನಿರ್ಮಾತೃ, ಬಹುದೊಡ್ಡ ಪ್ರಜಾಪ್ರಭುತ್ವವಾದಿ, ಸ್ತ್ರೀ ಸಮಾನತೆ ಬಯಸಿದಂತಹ ವ್ಯಕ್ತಿತ್ವ, ಸ್ತ್ರೀ ವಿಮೋಚಕ, ಹೀಗೆ ಹಲವಾರು ಉಪಾಧ್ಯಾಯಗಳಿಂದ ಅವರ ವ್ಯಕ್ತಿತ್ವವನ್ನು ಕೊಂಡಾಡ್ತಕ್ಕಂಥದ್ದನ್ನು ನೀವು ನೋಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಿಷ್ಟು ಈ ಸಮಾಜಕ್ಕೆ ಇಷ್ಟ ಆಗ್ತಾ ಇದ್ದಾರೆ ಅಂದರೆ, ಅವರನ್ನು ನಾವು ಜಾತಿ ಆಧಾರದಲ್ಲಿ ನೋಡಬಾರ್ದು, ಅವ್ರನ್ನ ಧರ್ಮದ ಆಧಾರದಲ್ಲಿ ನೋಡಬಾರ್ದು, ಅವ್ರನ್ನ ವರ್ಗ ತಾರತಮ್ಯದಿಂದ ನೋಡಿದಾಗ ನಾವು ಅವ್ರ ವ್ಯಕ್ತಿತ್ವ ನಾವು ಕಾಣಲ್ಲ. ಅವರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ನಮ್ಮ ಎಲ್ಲವನ್ನು ಬಿಟ್ಟು, ನಮ್ಮ ಪೃಥ್ವಿರಾಜವರು ಹೇಳಿದ್ರು, ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತೀಯರಾಗಿ ನೋಡಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ವ್ಯಕ್ತಿತ್ವ ಕಾಣಿಸುತ್ತೆ. ಇಷ್ಟು ಶ್ರಮ ವಹಿಸಿದ್ದಾರೆ ಭಾರತವನ್ನು, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ, ಸಮಾಜದ ನಿರ್ಮಾಣಕ್ಕೆ ಎಷ್ಟು ಪ್ರಯತ್ನಶೀಲತೆಯನ್ನು ತಮ್ಮ ಬದುಕಿನ ಉದ್ದಕ್ಕೂ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮನನ ಮಾಡಬೇಕು. ನಾವು ಯುದ್ಧದ ಸಂದರ್ಭ ಅಂತ ಹೇಳಿದೆ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ಬೆಟ್ಟದಷ್ಟು ಸಮಸ್ಯೆಗಳಿದ್ವು. ಒಂದು ಕಡೆ ಜಾತಿವಾದ, ಒಂದು ಕಡೆ ಮತೀಯವಾದ, ಇನ್ನೊಂದು ಕಡೆ ಸಾಮಾಜಿಕ ಅಸಮಾನತೆ, ಮತ್ತೊಂದು ಕಡೆ ಸ್ತ್ರೀ ಶೋಷಣೆ, ಭ್ರಷ್ಟಾಚಾರ, ಮತ್ತೊಂದು ಕಡೆ ಅಜ್ಞಾನ. ಈ ಎಲ್ಲರ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಸಂವಿಧಾನದಲ್ಲಿ ನಿಮಗೆ ಗೊತ್ತು, ಸಂವಿಧಾನ ರಚನೆ ಸಂದರ್ಭದಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸ್ತದ್ರು ಅಂತಕ್ಕಂಥದ್ದು ನಮಗೆ ಗೊತ್ತು. ಸಂವಿಧಾನ ರಚನಾ ಸಮಿತಿಯ
ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರ